ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಗೊಳ್ಳಿ ಭಯ್ಯ. ಸಖತ್ತಾಗಿದೆ ಸೇಟ್ ಅವರೇ. ಇದಕ್ಕೆ ಎಷ್ಟಾಗ್ಬೋದು? ಜಾಸ್ತಿ ಏನಿಲ್ಲ, 90,000 ಅಷ್ಟೇ. 90,000ನ? ಲೋನ್ ಇದೆಯಲ್ಲಪ್ಪ. ಇದು ಫ್ರೀ ಅನ್ನೋಂಗೆ ಹೇಳ್ತಾ ಇದ್ದೀರಲ್ಲ, ಲೋನ್ ಇದೆ ಅಂತ. ಲೋನ್ ಆದರೂ ದುಡ್ಡು ಕೊಡಲೇಬೇಕಲ್ವ ಇವತ್ತಲ್ಲ ನಾಳೆ? ನೋಡಪ್ಪ, ಒಂದು ಕೆಲಸ ಮಾಡು, ನೀನು ಲೋನ್ ತೀರೋವರೆಗೂ ತಿಂಗಳ 6,000 ರೂಪಾಯಿ ಕೊಟ್ಟು ನೀನು ಲೋನ್ ತೀರಿಸು. ತಿಂಗಳಿಗೆ 6,000ನ? ನೋಡು, ನಿನಗೆ ಇದು ಕಷ್ಟ ಆಗುತ್ತೆ ಅನ್ನೋದಾದರೆ ನನ್ನ ಹತ್ರ ಇನ್ನೂ ಒಂದು ಸ್ಕೀಮ್ ಇದೆ. ನೀನು ದಿನಕ್ಕೆ 200 ರೂಪಾಯಿ ಕೊಟ್ಟು ನೀನು ಸಾಲ ತೀರೋವರೆಗೂ ತೀರಿಸು. 200 ರೂಪಾಯ? ಜಸ್ಟ್ 200 ರೂಪಾಯಿ. ಓಕೆ ಓಕೆ, ನನಗೆ ಓಕೆ. ಏಯ್ ತೊಗೊಳಪ್ಪ, ಪ್ಯಾಕ್ ಮಾಡಪ್ಪ, ಬ್ಯೂಟಿಫುಲ್ಲಾಗಿ ಪ್ಯಾಕ್ ಮಾಡು. ಓಕೆ, 200 ರುಪೀಸ್. ಓಕೆ ತಗೊಳ್ಳಿ ಸೇಟುಜಿ, ಇದರಲ್ಲಿ 10,000 ರೂಪಾಯಿ ಇದೆ, ಎಣಿಸ್ಕೊಂಬಿಡಿ. 200 ರೂಪಾಯಿನ ಡೈಲಿ ತಪ್ಪದೇ ಕೊಟ್ಬಿಡ್ತೀನಿ. ಆಯ್ತಾಯ್ತು, ತಲೆ ಕೆಡಿಸ್ಕೋಬೇಡ. ಅಂತೂ ಇಂತೂ ನನ್ನ ಹೆಂಡತಿಗೆ ಚಿನ್ನದ ಬಳೆ ತಗೊಂಬಿಟ್ಟೆ. ಇವತ್ತು ಅವಳಿಗೆ ಇದನ್ನ ಕೊಟ್ಬಿಟ್ಟು ಸರ್ಪ್ರೈಸ್ ಮಾಡ್ಬಿಡ್ತೀನಿ. ಗಿರಿಜಾ ಆಸೆ ಪಟ್ಟ ಹಾಗೆ ಅವಳಿಗೆ ಅಂತ ಬಳೆ ತಂದು ಬೀರು ಒಳಗೆ ಇಟ್ಟಿದ್ದಾಯ್ತು. ಈಗ ಅವಳಿಗೆ ಸರ್ಪ್ರೈಸ್ ಕೊಡೋಣ. ಗಿರಿ ರೀ ಗಿರಿ, ಏನಾಯ್ತ್ರಿ? ಏನ್ ಗಿರಿ, ಪ್ರೀತಿಯಿಂದ ಕರೆದ್ರೆ ಸೌಟ್ ತೋರಿಸ್ತಾ ಇದೆಯಾ? ಅಡಿಗೆ ಮಾಡೋವಾಗ ಕರೆದ್ರೆ ಸೌಟ್ ತಗೊಂಡ್ ಬರ್ದೆ ಇನ್ನೇನು ಬ್ಯಾಟ ತಗೊಂಡ್ಬರ್ಲಿ? ಹೈ, ಜೋಕು ಜೋಕು. ಸರಿ ಆಯ್ತು, ವಿಷಯಕ್ಕೆ ಬನ್ರಿ. ಹಾಂ, ಯಾಕೋ ಸ್ವಲ್ಪ ತಲೆ ನೋವ್ತಾಯಿತ್ತು, ಒಂದು ಸ್ವಲ್ಪ ಟವಲ್ ತಂದು ಕೊಡ್ತೀಯಾ? ಅಯ್ಯೋ, ತಲೆ ನೋಯ್ತಿದ್ಯಾ? ಇರಿ ಮುಲಾಮ್ ಹಚ್ತೀನಿ. ಮುಲಾಮೆಲ್ಲ ಏನು ಬೇಡ. ನೋಡು, ಕೆಲವ್ರಿಗೆ ಕಟ್ಕೊಂಡ ತಕ್ಷಣ ತಲೆನೋವು ಆಟೋಮ್ಯಾಟಿಕಲಿ ಸ್ಟಾರ್ಟ್ ಆಗುತ್ತೆ. ಆದರೆ ನಾನು ಪುಣ್ಯವಂತ, ನಿನ್ನಂಥ ದೇವತೆನ ಕಟ್ಕೊಂಡ್ಮೇಲೆ ನಂಗೆ ತಲೆನೋವೇ ಬಂದಿಲ್ಲ. ಆದರೆ ಈ ತಲೆನೋವು ನಿನ್ನಿಂದ ಬಂದಿಲ್ಲ, ತಲೆ ಇರೋದ್ರಿಂದ ತಲೆನೋವು ಬಂದಿದೆ. ಅದಕ್ಕೆ ಟವಲ್ ಕೇಳ್ತಿರೋದು. ತಂದು ಕೊಡ್ತೀಯಾ? ಸರಿ, ತಂದೆ. ಇರು ಕಬೋಟಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಟವಲ್ ಇಟ್ಟಿದ್ದೀನಿ. ಟವಲ್ ತಗೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ನಿಧಾನವಾಗಿ ತಗೊಂಬ. ಓಕೆ? ಸರಿ ಆಯ್ತು, ತಂದೆ. ಗಿರಿ, ಹೋದ್ಯಾ? ರೀ, ಬಂದಿದ್ದೀನಿ, ಬೀರು ಹತ್ರನೇ ಇದ್ದೀನಿ, ಇರಿ ಒಂದು ನಿಮಿಷ. ಮೊದಲನೇ ಸ್ಟೆಪ್ಪು, ಫಸ್ಟ್ ಸ್ಟೆಪ್ಪು. ಅಯ್ಯೋ, ಗೊತ್ತು ನನಗೆ. ನೋಡು, ನೀಟಾಗಿ ನಿಧಾನವಾಗಿ ನೋಡು. ಈಗ ಗಿರಿ ಕಬೋರ್ಡ್ ತೆಗಿತಾಳೆ, ಟವಲ್ ಎತ್ತಾಳೆ, ಬಳೆ ನೋಡಿದ ತಕ್ಷಣ ಅಯ್ಯಯ್ಯೋ, ನಮ್ಮ ಯಜಮಾನು ನನಗೆ ಬಳೆ ತಂದು ಕೊಟ್ಬಿಟ್ಟಿದ್ದಾರೆ ಅಂತ ಫುಲ್ಲು ಖುಷಿಯಾಗಿ ಓಡೋಡು ಬಂದ್ಬಿಟ್ಟು ಥ್ಯಾಂಕ್ ಯು ರೀ ಅಂತಾಳೆ. ಅಯ್ಯೋ, ವಾಟ್ ಈಸ್ ಏನ್ ಗಿರಿ, ಸಿಕ್ತಾ? ಹೋ, ಸಿಕ್ತು, ಬಂದೆ. ಸಿಕ್ತಾ? ಬಾ, ಬೇಗ ಬಾ. ತಗೊಳ್ಳಿ. ಗಿರಿ, ಇದೇನು ಟವಲ್ ತಗೊಂಬಂದೆ? ನೀವು ಟವಲ್ ಕೇಳಿದ್ರಿ, ನಾನು ಟವಲ್ ತಂದೆ. ಯಾಕ್ರಿ ಕೇಳ್ತಿದ್ದೀರಾ? ಅಂದರೆ ನೀನು ಟವಲ್ ತಗೊಳ್ಳುವಾಗ ಆ ಕಡೆ ಈ ಕಡೆ ಏನೋ ನೋಡ್ಲಿಲ್ವಾ ನೀನು? ನೀಟಾಗಿ ಟವಲ್ಲೇ ಕಾಣಿಸ್ತಿರೋವಾಗ ನಾನು ಯಾಕೆ ಆ ಕಡೆ ಈ ಕಡೆ ಎಲ್ಲ ನೋಡ್ಲಿ? ಓ, ತಗೊಳ್ಳಿ, ಬಿಡಿ, ನಾನೇ ಕಟ್ತೀನಿ. ಬೇಡ, ನಾನೇ ಕಟ್ಕೋತೀನಿ. ನೀನು ಹೋಗು, ಅಡುಗೆ ಕೆಲಸ ನೋಡ್ಕೋ ಹೋಗು, ಪರವಾಗಿಲ್ಲ. ಈ ಪ್ಲಾನ್ ವರ್ಕ್ ಆಗಲಿಲ್ಲ. ಪ್ಲಾನ್ ಬಿ. ಗಿರಿಜಾ, ಮಾವ ಎಲ್ಲಮ್ಮ ಶಿವು ಬರಲಿಲ್ಲ? ರೂಮಲ್ಲಿ ಇದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ವಾಟ್ ಈಸ್ ದಿಸ್ ಇನ್ ಮೈ? ಬಂದ್ರಲ್ಲ ರೀ, ಕೂತ್ಕೊಳ್ಳಿ, ಊಟ ಬಡಿಸ್ತೀರಿ. ಗಿರಿ, ರೀ, ಇವತ್ತು ನೀನು ಕೂತ್ಕೋ, ನಾನು ಊಟ ಬಡಿಸ್ತೀನಿ. ಯಾಕ್ರಿ, ಆರೋಗ್ಯವಾಗಿದ್ದೀರ ತಾನೆ? ಆಹಾ, ಗಂಡ ಬಡಿಸ್ತಾನೆ ಅಂದರೆ ಹೆಂಡತಿ ಆದವಳು ಹೆಮ್ಮೆ ಪಡಬೇಕು. ಆರೋಗ್ಯವಾಗಿದ್ದೀರಂತ ನನ್ನ ಆರೋಗ್ಯದ ಬಗ್ಗೆನೇ ಡೌಟ್ ಪಡ್ತೀಯಲ್ಲ ನೀನು? ಮೊದಲಿಂದನಾ ಯಾವತ್ತೂ ಫೋನ್ ಮಾಡಿದ ಸಂಬಂಧಿಕರು ಸಡನ್ನಾಗಿ ಫೋನ್ ಮಾಡಿದ್ರೆ ಗಾಬರಿ ಆಗಲ್ವಾ? ಅದೇ ಥರ ಇದು. ಈ ವಿಷಯದಲ್ಲಿ ಹಿರಿಯ ನಾಗರಿಕರು ಸೈಲೆಂಟ್ ಆಗಿರಬೇಕು ಅಂತ ವಿನಂತಿ. ಇದು ಯೂತ್ಗೆ ಸಂಬಂಧಪಟ್ಟಿರೋ ವಿಷಯ. ಅಂದರೆ ನೀನು ಯೂತಾ? ಅಫ್ಕೋರ್ಸ್. ಗಿರಿ, ಪ್ಲೀಸ್ ಟೇಕ್ ಯುವರ್ ಸೀಟ್. ಅಪ್ಪ ಏನು ಬೇಜಾರು ಮಾಡ್ಕೊಳ್ಳಲ್ಲ, ನೀನು ಕೂತ್ಕೋ. ಅಪ್ಪ ಬೇಜಾರು ಮಾಡ್ಕೋತೀಯಾ? ಇಲ್ಲ, ಟೇಕ್ ಯುವರ್ ಸೀಟ್. ಅಪ್ಪ,
ಇವತ್ತು ಅಮ್ಮಂಗೆ ಫುಲ್ ಪೂಸಿ ಹೊಡಿತಿದ್ಯಾ? ಏನ್ ವಿಷಯ? ಹಿರಿಯ ನಾಗರಿಕರ ಜೊತೆ ಕಿರಿಯ ನಾಗರಿಕರು ಕೂಡ ಸೈಲೆಂಟ್ ಆಗಿರಬೇಕು ಅಂತ ವಿನಂತಿ. ಓಕೆ ಗಿರಿ ತಗಳಮ್ಮ ಮಹಾಲಕ್ಷ್ಮಿ ತಗಳಮ್ಮ. ಏನ್ರಿ ಇದು? ಓಪನ್ ಇಟ್. ಚಿನ್ನದ ಬಳೆನಾ? ರೀ ಗಿರಿ ಇದು ಹೇಗ್ ತಂದ್ರಿ? ಎಲ್ಲಿದೆ ತಂದ್ರಿ? ಎಷ್ಟು ದುಡ್ಡಾಯ್ತು? ಸಮಾಧಾನ ಸಮಾಧಾನ ಸಮಾಧಾನ. ಅಯ್ಯೋ ಗಿಫ್ಟ್ ಕೊಟ್ಟಿದ್ದೀನಿ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳದ್ಬಿಟ್ಟು ಎಲ್ಲಿ ತಂದ್ರಿ ಎಷ್ಟು ಅಂತ ಟೆನ್ಷನ್ ಮಾಡ್ಕೊಂಡು ಕೇಳ್ತಾ ಇದ್ದಿಲ್ಲ. ನಾನ್ ಸೆನ್ಸ್. ಏಯ್, ನಮ್ಮ ಮನೆ ಈ ಪರಿಸ್ಥಿತಿಲಿ ಇಷ್ಟೊಂದು ಬೆಲೆ ಬಾಳ ಒಡವೆ ಎಲ್ಲಿಂದ ತಂದ್ಯೋ? ಬಾಯ್ ಸಾಲ ಮಾಡಿದ್ಯಾನು ಅಥವಾ ಯಾರಾದ್ರೂ ಕೈ ಚಾಚಿದ್ಯಾ? ಬಗಡ. ಆಹಾ, ನಾನು ಸಾಲ ಮಾಡಿ ಬಳೆ ತಂದಿದ್ದೀನಿ ಅಂತ ಗೊತ್ತಾದ್ರೆ ಅಪ್ಪ ನನ್ನ ಸುಮ್ಮನೆ ಬಿಡಲ್ಲ. ಗಿರಿ ಅಂತೂ ಬಳೆ ಮುಟ್ಟೋದೇ ಇಲ್ಲ. ಅಪ್ಪ ಕಿವಿ ನೋತಾ ಇದೆ ಬಿಡಪ್ಪ. ನಿಂದೊಳ್ಳೆ ಕಥೆ ಆಯ್ತಲ್ಲ, ನಾನು ಯಾಕೆ ಸಾಲ ಮಾಡಲಿ? ಇಷ್ಟು ವರ್ಷ ಆದರೂ ಗಿರಿಗೆ ಏನು ಕೊಡ್ಸಿರ್ಲಿಲ್ಲ ಅಲ್ವಾ? ಅದಕ್ಕೆ ಸ್ವಲ್ಪ ಸ್ವಲ್ಪ ಹಣ ಕೂಡಿಟ್ಟು ಕಡೆಗೆ ಇವತ್ತಿನ ದಿವಸ ತರೋ ಹಾಗಾಯ್ತು. ರೀ ನಿಜವಾಗ್ಲೂ ನನಗೋಸ್ಕರ ದುಡ್ಡು ಕೂಡಿಟ್ಟು ಈ ಬಳೆಗಳನ್ನ ತಂದ್ರ? ಸಾರಿ ರೀ, ನಿಮ್ಮ ಬಗ್ಗೆ ಏನೇನೋ ಅನ್ಕೋಬಿಟ್ಟೆ. ಸಾರಿ. ಇಟ್ಸ್ ಓಕೆ. ಶಬಾಸ್, ಇಷ್ಟು ಬೆಲೆ ಬಾಳೋ ಅಷ್ಟು ಉಡುಗೊರೆ ತಂದು ಕೊಡೋಷ್ಟು ದೊಡ್ಡವರಾಗಿ ಬಿಡ್ತೀಯಲ್ಲ, ತುಂಬ ಸಂತೋಷ ಕಣಯ್ಯ. ನೋಡಯ್ಯ, ಏನೋ ಗೊತ್ತಿಲ್ಲದೆ ನಿನ್ನ ಕಿವಿ ಹಿಂಡಿಬಿಟ್ಟೆ ಕಣೋ, ಅಪಾರ್ಥ ಮಾಡ್ಕೊಬೇಡ. ಬೇಕಾದ್ರೆ ನೀನು ನನ್ನ ಕಿವಿ ಹಿಂಡಿಬಿಡು. ಸುಮ್ಮನೆರಪ್ಪ, ನೀನು ಒಳ್ಳೆ. ಅಮ್ಮ ನನಗ್ ಬಳೆ ತೋರ್ಸು. ಹಾ, ಇಲ್ಲ ಫಸ್ಟ್ ನನಗ್ ತೋರ್ಸಿ. ಸ್ಕಂದ. ಅಯ್ಯೋ ಮೊದಲು ನಾನು ನೋಡ್ತೀನಿ. ಹಾ, ತುಂಬ ಚೆನ್ನಾಗಿದೆ ಕಡೆ. ತಗೊಳ್ಳಿ, ನೀನೇ ನನ್ನ ಕೈಯಾರ ನನ್ನ ಸೊಸೆಗೆ ತೋರಿಸು. ಕೈಗೆ ಬಳೆಯು ಚಂದ, ಬಂಗಾರದ ಬಳೆಯು ಚಂದ, ನೋಡಲು ಇನ್ನು ಅಂದ. ಆಹಾ 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 ಆಹಾ, ಕೈಗೆ ಬಳೆಯು ಚಂದ. ಗಿರಿಜಕ್ಕ ನಮಸ್ಕಾರ. ಸಕ್ಕರೆ ಅರ್ಧ ಕೆಜಿ ಸಕ್ಕರೆ ಕೊಟ್ಬಿಡಿ. ಆಮೇಲೆ ಚಿರೋಟಿ ರವೆ ಒಂದು 1/4 ಕೆಜಿ, ಉಪ್ಪಿಟ್ಟು ರವೆ ಒಂದು 1/4 ಕೆಜಿ ಕೊಟ್ಬಿಡಿ. ಓಹ್ ಗಿರಿಜಕ್ಕ, ಏನಿದು ಬಳೆ ಪಳ ಹೊಳಿತು ಉಂಟು ಕೈಯಲ್ಲಿ? ನೋಡ್ಬಿಟ್ರಾ ನೀವು? ಏನಿಲ್ಲ, ನಮ್ಮ ಮನೆಯವರು ಸುಮ್ಮನೆ ಇರ್ಲಿ ಅಂತ ಗಿಫ್ಟ್ ಕೊಟ್ಟಿರೋದು. ಸ್ವಂತ ಮನೆ ಅಂತ ಆದ್ಮೇಲೆ ಚಿನ್ನದ ಬಳೆ ಇಲ್ಲದೆ ಇರಕ್ಕಾಗತ್ತಾ? ಅದು ನಿಜ ಗಿರಿಜಕ್ಕ, ಕೊಟ್ಟೆ ತಗೊಳ್ಳಿ. ಬರ್ಲಾ? ಆಯ್ತು ಗಿರಿಜಕ್ಕ, ದುಡ್ಡು ಅಕೌಂಟ್ ಇದೆಯಲ್ಲ, ಅಕೌಂಟಲ್ಲಿ ಬರ್ಕೊಂಬಿಡಿ. ಹೊಸ ಚಿನ್ನದ ಬಳೆ ಎಲ್ಲ ಮಾಡಿಸಿದ್ದೀರಿ, ಅಕೌಂಟಲ್ಲಿ ಬರಿಬೇಕಾ ಗಿರಿಜಕ್ಕ? ನಮ್ಮನೆ ಪಕ್ಕದವ್ರು ನೀವು, ಅಕೌಂಟ್ ಇಲ್ಲ ಅಂದ್ರೆ ಹೇಗೆ? ಆಯ್ತು ಗಿರಿಜಕ್ಕ, ಬರ್ತೀನಿ. ಆಯ್ತು. ಸೊಪ್ಪು ಹೇಗೆ? ಕಟ್ 20. ಫ್ರೆಶ್ ಇದೆಯಾ? ಫ್ರೆಶ್ ಇದೆ. ಬೀನ್ಸ್ ಹೇಗೆ? ಫ್ರೆಶ್ ಇದೆಯಾ? ಫ್ರೆಶ್ ಇದೆ. ಛೇ, ನಾನು ಏನು ಹೇಳಿದ್ರು ಇವ್ರ ಬಳೆ ಬಗ್ಗೆ ಕೇಳ್ತಾನೆ ಇಲ್ವಲ್ಲ. ಹಾಂ, ಇವ್ರ ಮುಂದೆನೇ ಇರೋ ಮೆಣಸಿನ್ಕಾಯಿ ಬಗ್ಗೆ ಕೇಳ್ತೇನೆ. ಮೆಣಸಿನ್ಕಾಯಿ ಹೇಗೆ? ಫ್ರೆಶ್ ಇದೆಯಾ? ಓ, ಚಿನ್ನದ ಬಳೆ ಮಾಡಿಸಿದ್ದೀರಾ? ಗೊತ್ತಾಗೋಯ್ತಾ ನಿಮಗೆ? ಮೆಣಸಿನ್ಕಾಯಿ ಫ್ರೆಶ್ ಇದೆ ಅಂತ ಕೇಳಿದಾಗಲೇ ಗೊತ್ತಾಯ್ತು ಬಳೆ ತೋರ್ಸೋದಕ್ಕೆ ಬಂದಿದ್ದೀರಾ ಅಂತ. ಹೌದಾ, ಸರಿ ಆಯ್ತು. ಆಮೇಲೆ ಬಂದು ತರಕಾರಿ ತಗೋತೀನಿ. ಪರವಾಗಿಲ್ಲ ಬಿಡಿ, ನಾನು ಹೊಸ್ದಾಗಿ ಬಳೆ ಮಾಡಿಸ್ದಾಗ್ಲೂ ಇದೇ ಥರ ಆಡಿದ್ದೆ. ಹೌದಾ, ಸರಿ ಬರ್ಲಾ? ಹಾಂ.
ಗಿರ್ಜಾವಣಿಯವ್ರ ಬಸ್ಯ ಬಳಿ ಕಾಣ್ಸಾಕತ್ತೇವ್ರಿ ನಮ್ಮ ಅಂಗಡಿಗೆ ಬಂದು ಹಾಲು ಮೊಸರು ಫ್ರೆಶ್ ಆಗೈತೆ ಅಂತ ಕೇಳಕ್ ಹೋಗ್ಬೇಡ್ರಿ. ಏನ್ ಅದೃಷ್ಟ ಮಾಡಿರಿ ನೀವು, ಮನೇನ ಸ್ವಂತ ಮಾಡ್ಕೊಂಡಿದ್ದು ಬಂಗಾರದ ಬಳಿ ಹಾಕೊಂಡು ಓಡಾಡ್ಲಿಕ್ಕತ್ತೀರಿ. ಬಳಿ ಮಾತ್ರ ಮಸ್ತ್ ಕಾಣಕತ್ತೇವ್ ನೋಡ್ರಿ. ಬಸ್ಯ ನಮ್ಮ ಯಜಮಾನ್ರ ಗಿಫ್ಟ್. ಒಂದು ಮಾತಿದೆ, ಯಾವ ಗಂಡ ತನ್ನ ಹೆಂಡತಿನ ತುಂಬ ಪ್ರೀತಿಸ್ತಾನೋ ಅವನು ಒಡವೆ ಮಾಡಿಸ್ಕೊಡ್ತಾನಂತೆ. ನನ್ನ ಗಂಡಂಗೆ ನಾನಂದ್ರೆ ಪ್ರಾಣ ಅಲ್ವಾ, ಅದಕ್ಕೆ 916 ಗೋಲ್ಡ್, ಪ್ಯೂರ್ ಗೋಲ್ಡ್, ಪ್ಯೂರ್ ಲವ್. ನಮ್ಮ ಶಿವಪ್ಪಣ್ಣ ಭಾಳ ಗ್ರೇಟ್ ಬಿಡ್ರಿ. ವೈನಿಯವ್ರ, ಈಗ ನೀವು ನಮಗೆ ಹೇಳಿದ ಮಾತನ್ನ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅವ್ರು ಹೆಂಡ್ತಿರು ನಮಗೂ ಬಂಗಾರದ ಬಳಿ ಮಾಡಿಸ್ಕೊಡ್ರಿ ಅಂತ ಜಗಳ ಮಾಡಕ್ ಶುರು ಮಾಡ್ತಾರ. ಇಲ್ಲ ಬಿಡಿ, ಹೇಳಲ್ಲ. ಬರೀ ನಿಮ್ಮ ಹೆಂಡತಿ ಹತ್ರ ಮಾತ್ರ ಹೇಳಿರೋದು. ಆಹಾ, ಹೆಂಡತಿ ಕೇಳಿದ ತಕ್ಷಣ ಎಲ್ಲನೂ ಠಕ 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 ಅಂತ ಮಾಡಿಕೊಟ್ಬಿಟ್ರೆ ಆ ಸಂಸಾರ ಸೋಪಿನ ಮೇಲೆ ಕಾಲಿಟ್ಟಾಗ ಸ್ಮೂತಾಗಿ ಜಾರ್ತಾ ಇರುತ್ತೆ. ನಿನಗೆ ಬೇಕಾಗಿದ್ದು ಇದೇ ಅಲ್ವಾ ಶಿವಪ್ರಸಾದ್? ಭಗವಂತ, ಹಾ ನೋಡಿದ್ಯಾ ಎಲ್ರು ನನ್ನ ಹೊಗಳವ್ರೆ. ನಮ್ಮಪ್ಪ ಹ್ಯಾಪಿ, ಅಕ್ಕಪಕ್ಕದ ಮನೆಯವ್ರು ಹ್ಯಾಪಿ, ಹೆಂಡತಿ ಗಿರಿ ಅಂತೂ ಡಬ್ಬಲ್ ಹ್ಯಾಪಿ. ಇನ್ನೇನ್ ಬೇಕು ನನಗೆ? ಇದನ್ನೇ ಸಾಧನೆ ಅಂತ ಅನ್ಕೋತಿದ್ಯಾ? ಅಫ್ಕೋರ್ಸ್, ನನ್ನಂತ ಲೋ ಲೆವೆಲ್ ಸೇಲ್ಸ್ ಮ್ಯಾನು ಚಿನ್ನದ ಬಳೆ ಮಾಡಿಸ್ಕೊಡ್ತಾನೆ ಅಂದ್ರೆ ಸಾಧನೆ ಅಲ್ವಾ? ಹಾಗಾದ್ರೆ ಆ ಬಳೆನ ಸಾಲ ಮಾಡಿ ತಂದಿದ್ದು ಅನ್ನೋ ಸತ್ಯನ ಯಾಕೆ ಮುಚ್ಚಿಟ್ಟೆ? ಸಾಲ ಅಂತ ಹೇಳಿದ್ದಿದ್ರೆ ಗಿರಿ ಬಳೆನೇ ಹಾಕೊಳ್ತಾ ಇರ್ಲಿಲ್ಲ. ಇನ್ನು ನಮ್ಮಪ್ಪ ಅಂತೂ ಸಾಲ ಮಾಡ್ತಂದಿದ್ಯಾ, ವಾಪಸ್ ಕೊಡು ಅಂತ ಬೈದ್ಬಿಟ್ಟಿರೋರು. ಅದಕ್ಕೆ ಭಗವಂತ, ನಾನೇನು ಸುಳ್ಳು ಹೇಳಿಲ್ಲ, ಸತ್ಯ ಮುಚ್ಚಿಟ್ಟೆ ಅಷ್ಟೇ. ಸಾಲ ತೀರ್ಸೋಕೆ ಶಕ್ತಿ ಇಲ್ಲ ಅಂತ ಗೊತ್ತಿರೋರೆ ಸಾಲಕ್ಕೆ ವಿರೋಧನ ವ್ಯಕ್ತಪಡಿಸೋದು. ಸಾಲ ತೀರ್ಸಕ್ಕಾಗಲ್ಲ ಅಂದಮೇಲೆ ಚಿನ್ನದ ಬಳೆನ ಸಾಲಕ್ಕೆ ಯಾಕೆ ತರಬೇಕಿತ್ತು ಶಿವಪ್ರಸಾದ್? ಅಂದ್ರೆ ನನ್ನ ಕೈಲಿ ಸಾಲ ತೀರ್ಸಕ್ ಆಗಲ್ಲ ಅಂತ ಹೇಳ್ತಾ ಇದೆಯಾ? ಭಗವಂತ, ಇದ್ರ ಬಗ್ಗೆ ನಾನು ತುಂಬಾ ಯೋಚನೆ ಮಾಡಿನೇ ಒಂದೇ ಸರಿ ತಿಂಗಳಿಗೆ 6,000 ರೂಪಾಯಿ ಕೊಡೋಕ್ಕಾಗಲ್ಲ, ದಿನಕ್ಕೆ 200 ರೂಪೀಸ್ ಕೊಡ್ತೀನಿ ಅಂತ ಡೀಲ್ ಮಾಡ್ಕೊಂಡ್ ಬಂದಿರೋದು. ಅಲ್ಲ ಭಗವಂತ, ಈ ಶಿವಪ್ರಸಾದ್ಗೆ ಆಫ್ಟರ್ ಆಲ್ 200 ರೂಪೀಸ್ ಅರೇಂಜ್ ಮಾಡೋಕ್ಕಾಗಲ್ವಾ? ಆಗುತ್ತೆ. ನಿನಗೆ ಭಯ ಆಗ್ತಿಲ್ವಾ? ಭಯ? ಯು ಮೀನ್ ಫಿಯರ್? ಓ ಮೈ ಭಗವಂತ, ಪ್ರಪಂಚದ ಒಡೆಯನೇ ನನ್ನ ಜೊತೆ ಇರಬೇಕಾದ್ರೆ ನನಗೆ ಯಾಕೆ ಭಯ ಭಗವಂತ? ನಾನು ನ್ಯಾಯ, ನೀತಿ, ಧರ್ಮ, ನಿಷ್ಠೆಯಲ್ಲಿ ಮಾತ್ರ ಜೊತೆಗಿರ್ತೀನಿ ಶಿವಪ್ರಸಾದ್. ನ್ಯಾಯ ನೋಡು ಭಗವಂತ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ಹೆಂಡತಿಗೆ ಒಡವೆಗಳು ಕೊಡಿಸ್ಬೇಕಾಗಿರೋದು ಪತಿ ಧರ್ಮ, ಆ ಧರ್ಮನ ನಾನು ಪಾಲಿಸಿದ್ದೀನಿ. ಇನ್ನು ಸಾಲ ಇಸ್ಕೊಂಡ್ಮೇಲೆ ನಿಯತ್ತಾಗಿ ವಾಪಸ್ ಕೊಡಬೇಕಾಗಿರೋದು ನೀತಿ, ಅದನ್ನು ಮಾಡ್ತೀನಿ ಅಂತ ಸೇಟುಗೆ ಹೇಳಿದ್ದೀನಿ. 200 ರೂಪೀಸ್ ಡೈಲಿ ಅರೇಂಜ್ ಮಾಡ್ತೀನಿ ಅನ್ನೋ ನಿಷ್ಠೆ ಮನಸ್ಸಲ್ಲಿದೆ. ಆಯ್ತಲ್ಲ, ನ್ಯಾಯ, ನೀತಿ, ಧರ್ಮ, ನಿಷ್ಠೆ ಅಷ್ಟೇ ಭಗವಂತ. ಅರ್ಥ ಆಯ್ತು. ಏನು, ನನ್ನ ಕೈಲಿ 200 ರೂಪಾಯಿ ಅರೇಂಜ್ ಮಾಡೋಕ್ಕಾಗಲ್ಲ ಅನ್ನೋ ತಾನೇ ನಿನ್ನ ವಾದ? ನೋಡ್ತಾ ಇರು, ನೀನೇ ನನ್ನ ಮುಂದೆ ಬಂದು, ವಾವ್ ಶಿವಪ್ರಸಾದ್, ಹೌ ಡಿಡ್ ಯು ಡೂ ದಟ್, ವಾಟ್ ಎ ಪರ್ಫಾರ್ಮೆನ್ಸ್, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ಗಿವ್ ಹಿಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಂತ ನೀನೇ ನಿನ್ನ ಫ್ಯಾಮಿಲಿ ಹೇಳ್ತೀಯ. ಸೆಟೋ ಟೇಕ್ ಇಟ್. ಶಿವು, ಅಂತ ಅರ್ಜೆಂಟ್ ಏನಿತ್ತು? ನಾಳೆ ಕೊಟ್ಟಿದ್ರೆ ಆಗ್ತಾ ಇತ್ತು. ಅಯ್ಯಯ್ಯೋ, ನಾಳೆ ಎಂಬುವನ ಮನೆ ಹಾಳು ಅಂತ ಭಗವಂತನೇ ಹೇಳಿದಾನೆ. ಈ ಸಾಲ ಅನ್ನೋದು ಗಡ್ಡ ಇದ್ದಂಗೆ ಸೆಟು, ಇವತ್ತಿಗೆ ಇರ್ಲಿ ಅಂತ ಬಿಟ್ಬಿಟ್ರೆ ಬೆಳಗಾಗೋದ್ರೊಳಗೆ ಬೆಳೆದ್ಬಿಟ್ಟಿರುತ್ತೆ. ಯಾಕೆ ಬೇಕು? ಸೇವಿಂಗ್ ಮಾಡಲೇಬೇಕು. ಅದು ಅಲ್ಲದೆ ನಾನು ಮಾತು ಕೊಟ್ಬಿಟ್ರೆ ಕರ್ಣ ಇದ್ದಂಗೆ, ತಿಂಡಿಗೆ ಮಾತು ತಪ್ಸಿದ್ರು ಕೊಟ್ಟಿರೋ ಮಾತು ತಪ್ಸಲ್ಲ. ಪ್ರಾಣ ಹೋಗ್ತಿರೋ ಟೈಮಲ್ಲೂ ಲೆಕ್ಕಪತ್ರ ತೆಗೆಸಿ ಸಾಲನ ತೀರಿಸ್ಬಿಟ್ಟೆ ತೀರೋಗೋದು. ನಿನ್ನಲ್ಲಿ ಒಳ್ಳೆ ಮನ್ಸಿದೆ ಅಂತಾನೆ ಈ ಸ್ಕೀಮಲ್ಲಿ ಚಿನ್ನ ಕೊಟ್ಟಿದ್ದು. ಥ್ಯಾಂಕ್ ಯು ಸೆಟ್, ಬರ್ತೀನಿ. ಇನ್ನೊಂದು ಮಾತು ಸೆಟ್ಜಿ, ಕೆಲಸದ ಒತ್ತಡದಿಂದನೂ ಅಥವಾ ವಾಹನ ದಟ್ಟಣೆಯ ಸಮಸ್ಯೆಯಿಂದನೂ ನಾನು ಇಲ್ಲಿಗೆ ಬರೋದು ತಡ ಆದರೆ ನೀವು ಡೈರೆಕ್ಟ್ ಆಗಿ ಚೋಟುನ ಹಣ ವಸೂಲಿಗೆ ನಮ್ಮನೆಗೆ ಕಳಿಸ್ಬೋದು. ಏನು ಟೆನ್ಷನ್ ಮಾಡ್ಕೋಬೇಡಿ, ನಾನೇ ಹೇಳ್ತಾ ಇದ್ದೀನಿ, ಕಳಿಸಿ. ಶಿವು, ನಾನು ಹಾಗೆಲ್ಲ ಮಾಡಲ್ಲ. ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, ನೀನೇ ದುಡ್ಡು ತಂದ್ಕೊಡು, ಆಯ್ತಾ? ಆಹಾ, ಮನೆಗೆ ಬರಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಸಾಲದಿಂದ ಬಳೆ ತಗೊಂಡಿರೋದು ಅನ್ನೋ ವಿಷಯ ಗಿರಿಗೆ ಗೊತ್ತಾಗಲ್ಲ ಸದ್ಯ. ಸರಿ ಸೆಟ್, ಥ್ಯಾಂಕ್ ಯು, ಬರ್ತೀನಿ. ಬಾಯ್ ಚೋಟು.
ಭಯ್ಯ ಶಿವು ಭಯ್ಯ ಎಂಥ ಒಳ್ಳೆ ಮನುಷ್ಯ ಅಲ್ವ ಭಯ್ಯ. ಚೋಟು, ದುಡ್ಡಿದ್ದಾಗ ಎಲ್ಲ ಮನುಷ್ಯರು ಹೀಗೆ ಇರ್ತಾರೆ. ದುಡ್ಡು ಇಲ್ಲದೇ ಇದ್ದಾಗಲೇ ಮನುಷ್ಯನ ನಿಜವಾದ ಯೋಗ್ಯತೆ ಗೊತ್ತಾಗೋದು. ಈ ಬಿಸ್ನೆಸ್ಸು ನಿನಗೆಲ್ಲ ಅರ್ಥ ಆಗಲ್ಲ, ಹೋಗಿ ಕೆಲಸ ಮಾಡು. ಸರಿ ಭಯ್ಯ. ನಾಗರಾಜ್ ಸರ್, ಬರ್ತೀನಿ ಸರ್. ಶಿವು, ಒಂದು ನಿಮಿಷ. ಹೇಗೆ ಸರ್, ಮನೆಗೆ ಡ್ರಾಪ್ ಮಾಡಬೇಕಾ ಸರ್? ಇಲ್ಲಪ್ಪ, ನೀನು ಮೊನ್ನೆ ಮೈಸೂರಿಗೆ ಹೋಗಿ ಬಂದಿದ್ಯಲ್ಲ, ಅದರದ್ದು ಟ್ರಾವೆಲಿಂಗ್ ಅಲವೆನ್ಸ್ 2,000 ರೂಪಾಯಿ ಕೊಡೋಣ ಅಂತ. 2,000 ರೂಪಾಯಾ? ಯಾಕಪ್ಪ ಮರ್ತ್ಬಿಟ್ಟಿದ್ಯಾ? ಅಯ್ಯೋ, ನಮ್ಮಂಥವ್ರಿಗೆ 2,000 ರೂಪಾಯಿ ಮರೆಯುವಂಥ ಅಮೌಂಟಾ ಸರ್? ಆದರೆ ಬಾಂಬೆಗೆ ಹೋಗಿ ಬಂದಾಗಿಂದ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋಕ್ಕೆ ಒಂಥರ ಮುಜುಗರ. ಅಯ್ಯೋ ದಡ್ಡ, ಅದನ್ನು ಅವತ್ತೇ ಮರ್ತ್ಬಿಡು ಅಂತ ಹೇಳಿದ್ನಲ್ಲ. ಬಾ, ಸೈನ್ ಹಾಕು, ದುಡ್ಡು ಕೊಡ್ತೀನಿ. ತಗೋ. ಥ್ಯಾಂಕ್ ಯು ಸರ್. ಭಗವಂತ ಒಳ್ಳೇದು ಮಾಡಲಿ. ಸೇಟು ಕೊಡೋಕ್ಕೆ ಹೆಂಗಪ್ಪ ದುಡ್ಡು ಅಡ್ಜಸ್ಟ್ ಮಾಡಲಿ ಅಂತ ಅನ್ಕೋತಾ ಇದ್ದೆ. ಕರೆಕ್ಟಾಗಿ ಅಡ್ಜಸ್ಟ್ ಆಯ್ತು. ಶಿವ 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 ಶಿವ, ಅರ್ಜೆಂಟ್ ಕೇಳಪ್ಪ, ಅರ್ಜೆಂಟ್ ಕೇಳೋ. ಕಳ್ಳ, ಅರ್ಜೆಂಟ್ ಆದರೆ ವಾಶ್ರೂಮ್ಗೆ ಹೋಗು, ನನಗೆ ಯಾಕೆ ಹೇಳ್ತಾ ಇದೆಯಾ? ಅದರಪ್ಪ, ಅರ್ಜೆಂಟ್ ಕೇಳೋ, ಎಮರ್ಜೆನ್ಸಿಗಳು. ಎಮರ್ಜೆನ್ಸಿನ? ಓ ಪಾಸಿಟಿವ್ ಕೊಟ್ಟರೆ ನಡೆಯುತ್ತಾ ಅಥವಾ ಬ್ಲಡ್ ಎಕ್ಸ್ಚೇಂಜ್ ಮಾಡ್ತಾರ ಕೇಳಿ ನೋಡು. ಬ್ಲಡ್ ಅಲ್ಲಪ್ಪ, ದುಡ್ಡುಗಳು. ನನ್ಕ ಪ್ರಾಡಕ್ಟ್ ಡೆಲಿವರಿಗಳು ಬಂದವಪ್ಪ, ನನ್ಕ ಕೊಡಕ್ಕೆ ಆನ್ಲೈನ್ ಪೇಮೆಂಟ್ಗಳು ವರ್ಕ್ ಆಗ್ತಾಯಿಲ್ಲ. ಅದಕ್ಕೆ ನೀನು ದುಡ್ಡುಗಳಿದ್ರೆ ಕೊಟ್ಟಿರ್ತೀಯಾ? ಕ್ಯಾಶಾ? ಎಷ್ಟು? ಜಸ್ಟ್ 2,000ಗಳು. ಕರೆಕ್ಟಾಗಿ 2,000 ಬೇಕಾ? 1,800 ಕೊಟ್ಟರೆ ಆಗಲ್ವಾ? ಶಿವ, ನನ್ನ ಹತ್ರ ಕೇಳ್ತಿರಲಿಲ್ಲಪ್ಪ. ಹೋದ ತಿಂಗಳಲ್ಲಿ ನೀನು ನನ್ನ ಹತ್ರ 2,000ಗಳು ಇಸ್ಕೊಂಡು ಮುಂದಿನ ತಿಂಗಳು ಪೇಮೆಂಟ್ಗಳೆಲ್ಲ ಕೊಡ್ತೀನಿ ಅಂತ ಹೇಳಿದಿಲ್ಲ, ಅದಕ್ಕೆ ಕೇಳಿದೆ. ಡೆಲಿವರಿ ಏಜೆಂಟ್ಗಳು ಭಾಳ ಹತ್ರನೇ ಕಾಯ್ತಾರಪ್ಪ, ಅರ್ಜೆಂಟ್ಗಳು ಪ್ಲೀಸ್. ಥ್ಯಾಂಕ್ ಯುಗಳು. ಅಯ್ಯೋ ಭಗವಂತ, ನೀನು ಬಲಗೈನಲ್ಲಿ ಕೊಟ್ಟು ಎಡಗೈನಲ್ಲಿ ಇಸ್ಕೊಂಡಿದ್ರು ಪರವಾಗಿರಲಿಲ್ಲ, ಆದರೆ ಒಂದೇ ಕೈನಲ್ಲಿ ಕೊಟ್ಟು 2 ಕೈನಲ್ಲೂ ಕಿತ್ಕೊಂಡ್ಬಿಟ್ಟಲ್ಲ. ಛೇ, ಇವತ್ತು ಸೇಟು ಕಾಸು ಕೊಡೋಕ್ಕೆ ಏನಪ್ಪ ಮಾಡಲಿ? ಇರಲಿ, ಸ್ವಲ್ಪ ಕತ್ಲಾದ್ಮೇಲೆ ಮನೆಗೆ ಹೋಗೋಣ, ಯಾರಿಗೂ ಗೊತ್ತಾಗಲ್ಲ. ಒಂದು ದಿವಸ ದುಡ್ಡು ಕೊಡಲಿಲ್ಲ ಅಂದರೆ ಡೈರೆಕ್ಟ್ ಮನೆಗೆ ಬಂದ್ಬಿಡಿ ಅಂತ ಬಿಲ್ಟಾಗಿ ಕೊಟ್ಬಿಟ್ಟಿದ್ದೆ, ಅದಕ್ಕೆ ಮನೆಗೆ ಬಂದ್ಬಿಟ್ಟಿದ್ದಾನ. ಇರೋ ದುಡ್ಡು ಬೇರೆ ಬಾಬು ಇಸ್ಕೊಂಬಿಟ್ಟ, ಏನಪ್ಪ ಮಾಡಲಿ? ಈ ಶಿವು ಭಯ್ಯ ಇಷ್ಟೊತ್ತಾದರೂ ಬರಲಿಲ್ವಲ್ಲ? ಮೋಸ್ಟ್ಲಿ ಬ್ಯುಸಿ ಇರಬೇಕು ಅನಿಸುತ್ತೆ. ನಾಳೆ ಬಂದು ನೋಡ್ಕೊತೀನಿ. ಭಯ್ಯ, ಮೊನ್ನೆ ಶಿವು ಭಯ್ಯ ಅವ್ರ ಮನೆ ಹತ್ರ ಹೋಗಿ ಕಾದು ಸಾಕಾಗೋಯ್ತೆ ವಿನಃ ಶಿವು ಭಯ್ಯ ಮಾತ್ರ ಬರಲಿಲ್ಲ. ಕೊನೆಗೆ ನಾನೇ ಸುಸ್ತಾಗಿ ವಾಪಸ್ ಬಂದೆ. ನೆನ್ನೆನೂ ಹೋಗಿದ್ದೆ ಭಯ್ಯ, ಆದರೆ ಶಿವು ಭಯ್ಯ ಮಾತ್ರ ಬರಲೇ ಇಲ್ಲ. ನನಗೆ ಅನಿಸುತ್ತೆ ಶಿವು ಭಯ್ಯ ನಮ್ಮಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ ಅಂತ. ಶಿವು ಎಲ್ರಾಗೆ ತಲೆ ತಪ್ಪಿಸ್ಕೊಂಡು ತಿರುಗಾಡೋದು ಶುರು ಮಾಡ್ಕೊಂಡ. ಅವನೀಗ ಮಾಡ್ತಾನೆ ಅಂದ್ಕೊಂಡಿರಲಿಲ್ಲ ನಾನು. ಅವನಾಗಿ ಅವನು ಬಂದು ನನ್ನ ಹತ್ರ ಟೈಮ್ ಕೇಳಿದ್ರೆ ನಾನೇ ನಿಧಾನವಾಗಿ ಕೊಡು ಅಂತ ಹೇಳ್ತಿದ್ದೆ. ಆದರೆ ಶಿವು ಮಾಡ್ತಾ ಇರೋದು ತುಂಬ ದೊಡ್ಡ ತಪ್ಪು. ಹಾಗಾದರೆ ಈಗ ಏನು ಮಾಡೋದು ಭಯ್ಯ? ಸಂಜೆ ಮನೆ ಹತ್ರ ಹೋಗೋಣ. ಭಯ್ಯ, ದಿನಕ್ಕೆ 200 ರೂಪಾಯಿ ಅಷ್ಟೇ. ಅಷ್ಟಕ್ಕೆಲ್ಲ ಅವ್ರ ಮನೆ ಹತ್ರ ಹೋದರೆ ಪಾಪ ಚೆನ್ನಾಗಿರುತ್ತಾ ಹೇಳಿ? 200 ರೂಪಾಯಿ ಅಲ್ಲ, 80,000 ರೂಪಾಯಿ. 200 ರೂಪಾಯಿ ಕೊಡೋಕ್ಕಾಗ್ದಿರೋನು 80,000 ಕೊಡ್ತಾನ. ಇದಕ್ಕಿಂತ ಹೆಚ್ಚಾಗಿ ಶಿವಪ್ರಸಾದ್ ಒಳ್ಳೆ ಮನುಷ್ಯ. ಅವನು ಈ ರೀತಿ ಕದ್ದು ಓಡಾಡೋದು ನನಗಿಷ್ಟ ಇಲ್ಲ. ಸಂಜೆ ಮನೆ ಹತ್ರ ಹೋಗೋಣ, ಆಫೀಸಿಂದ ಬಂದಿರ್ತಾನೆ. ಸರಿ ಭಯ್ಯ. ಆಯ್ತು, ನಾಳೆ ಸಿಗ್ತೀನಿ. ಹಾಂ, 10 ಗಂಟೆ ಸಿಗ್ತೀನಿ, ಬನ್ನಿ. ಅಯ್ಯೋ, ದುಡ್ಡು ಕೊಡದೆ ತಪ್ಪಿಸ್ಕೊಂಡು ಐಸ್ ಪೈಸ್ ಆಡ್ತಾ ಇದ್ದೀನಿ ಅಂತ ಸೇಟು ಮನೆಗೆ ಹುಡ್ಕೊಂಬಂದ್ಬಿಟ್ಟಿದ್ದಾನೆ. ಆಹಾ, ಇವನ ಕೈಲಿ ಸಿಗಾಕೊಂಡ್ರೆ 100% ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಡ್ತಾನೆ.
ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 years ಲೈಫ್ ಅಂತೆ. ಏನು ಮಾಡಲಿ? ಹಾಂ, ಐಡಿಯಾ. ಗಿರೇ ಭಯ್ಯಜಿ, ಶಿವ ಭಯ್ಯದು ಗಾಡಿ ಇಲ್ಲೇ ಇದೆ ಅಂದರೆ ಭಯ್ಯ ಖಂಡಿತ ಒಳಗಡೆನೇ ಇರ್ತಾರೆ. ನನಗೂ ಕಾಣಿಸ್ತಾ ಇದೆ. ಇವತ್ತು ಅವನ ಹತ್ರ ಹೇಗೆ ದುಡ್ಡು ವಸೂಲಿ ಮಾಡಬೇಕು ಅಂತ ನನಗೂ ಗೊತ್ತು. ಶಿವ, ಯಾರು? ನಾನಮ್ಮ, ಛಗನ್ ಲಾಲ್. ಓ ಭಯ್ಯ, ನಮ್ಮೂರು ಮನೇಲಿಲ್ಲ. ಶಿವ ಮನೇಲಿಲ್ವಾ? ಮತ್ತೆ ಗಾಡಿ ಹೊರಗಡೆ ಇದೆ. ಅದು ರಾತ್ರಿ ಹೊತ್ತು ಬಸ್ ಸ್ಟ್ಯಾಂಡಲ್ಲಿ ಬಸ್ ಇರುತ್ತೆ, ಹಾಗಂತ ಡ್ರೈವರ್ ಇರಬೇಕು ಅಂತ ರೂಲ್ಸ್ ಇದೆಯಾ? ಕರೆಕ್ಟ್ ಪಾಯಿಂಟ್ ಭಯ್ಯ. ಶಿವ ಎಲ್ಲೋಗಿದಾನಮ್ಮ? ಈಗ ನೀವು ನಮ್ಮ ಮನೆಗೆ ಬರಬೇಕಾದ್ರೆ ನಿಮ್ಮ ಮನೆಯವ್ರ ಹತ್ರ ಹೇಳ್ಬಿಟ್ಟು ಬಂದ್ರ ಭಯ್ಯ? ಇಲ್ಲ ಅಲ್ವಾ? ಹಾಗೆ ನಮ್ಮ ಮನೆಯವರು ಎಲ್ಲಿ ಹೋಗಿದ್ದಾರೆ ಅಂತ ನನಗೆ ಹೇಳಿಲ್ಲ ಭಯ್ಯ. ಇದು ಕರೆಕ್ಟೇ ಭಯ್ಯ. ಸರಿ ಅಮ್ಮ, ಶಿವ ಬಂದ್ರೆ ನಾ ಬಂದಿದ್ದೆ ಅಂತ ಹೇಳು. ಏನು ವಿಷಯ ಭಯ್ಯ? ಏನಿಲ್ಲಮ್ಮ, ಶಿವ ಹತ್ರ ಮಾತಾಡಬೇಕಿತ್ತು. ಸರಿ ಗಿರಿಜಮ್ಮ, ನಿನ್ನ ವಾಯ್ಸ್ಗೆ ಏನಾಗಿದೆ?